ಆಕೆ ಹೆತ್ತವರ ವಿರೋಧದ ಮಧ್ಯೆ ಪ್ರೀತಿಸಿದವನ ಕೈ ಹಿಡಿದಿದ್ಲು. ಮಗಳ ಲವ್ ಮ್ಯಾರೇಜ್ಗೆ ಸಿಡಿದೆದ್ದ ಕುಟುಂಬಸ್ಥರು ತಾಳಿ ಕಟ್ಟಿದವನ ಕೈಯನ್ನೇ ಕಟ್ ಮಾಡಿದ್ದಾರೆ. ಪೊಲೀಸ್ ಠಾಣೆಗೆ ಬಂದಿದ್ದ ಜೋಡಿ ಮೇಲೆಯೇ ದಾಳಿ ಮಾಡಿ ಹೈಡ್ರಾಮಾ ಸೃಷ್ಟಿಸಿದ್ದಾರೆ. ಪ್ರೀತಿ ಅಂದ್ರೇನೆ ಹಾಗೆ, ಒಮ್ಮೆ ಮನಸ್ಸೊಳಗೆ ಹೊಕ್ಕರೆ ಮುಗಿದೇ ಹೋಯಿತು. ಯಾರಿಗೂ ಹೆದರಲ್ಲ, ಯಾರ ಮಾತು ಕೇಳೋದಿಲ್ಲ, ಹೆತ್ತವರೇ ಎದುರಾದರೂ ಬಗ್ಗಲ್ಲ. ತಮ್ಮದೇ ಲೋಕದಲ್ಲಿ ಪ್ರೇಮ ಹಕ್ಕಿಗಳಂತೆ ಹಾರಾಡಿ ಬಿಡ್ತಾರೆ. ವಿರೋಧಗಳ ಗಡಿ ದಾಟಿ ಒಂದಾಗ್ತಾರೆ. ಇದೇ ರೀತಿ ದಾವಣಗೆರೆಯಲ್ಲಿ ಪ್ರೀತಿಸಿ ಒಂದಾದ ಜೋಡಿಗೆ ಹೆತ್ತವರೇ ವಿಲನ್ಗಳಾಗಿದ್ದಾರೆ. ಲವ್ ಮ್ಯಾರೇಜ್ಗೆ ಯುವತಿ ಹೆತ್ತವರ ಕಿಚ್ಚು. ಮಗಳಿಗೆ ತಾಳಿ ಕಟ್ಟಿದ ಪ್ರಿಯಕರನ ಕೈ ಕಟ್. 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ದು, ಎಲ್ಲ ಎಲ್ಲೆ ಮೀರಿದಾಗಲೂ ಪಯಣ ನಿಲ್ಲದು, ಜೊತೆಯಾಗಿರ್ತೀವಿ ಎಂದೆಂದು ಅಂತ ಸಪ್ತಪದಿ ತುಳಿದ ಈ ಜೋಡಿ ಹೆಸರು ಸಿದ್ದೇಶ್ ಅಂಡ್ ಲೀಲಾವತಿ. ಚನ್ನಗಿರಿ ತಾಲೂಕಿನ ದಾಗಿನಕಟ್ಟೆ ಲೀಲಾವತಿ ಕಾಲೇಜ್ಗೆ ಹೋಗ್ತಾ ಇದ್ಲು. ಈ ಮಧ್ಯೆ ಕಂಚುಗಾರನಹಳ್ಳಿ ಸಿದ್ದೇಶ್ ಮೇಲೆ ಪ್ರೀತಿ ಶುರುವಾಗಿತ್ತು. ಚಾಟಿಂಗ್, ಡೇಟಿಂಗ್ ಅಂತ ಓಡಾಡ್ತಿದ್ದ ಜೋಡಿ ಇದ್ರೂ ನಿನ್ ಜೊತೆ, ಹೋದ್ರೂ ನಿನ್ ಜೊತೆ ಅಂತ ನಿರ್ಧಾರ ಮಾಡಿದ್ರು. ಮದುವೆ ಆಗೋದಕ್ಕೂ ಸಜ್ಜಾಗಿದ್ರು. ಆದರೆ ಲೀಲಾವತಿ ಪೋಷಕರು ಇದಕ್ಕೆ ಒಪ್ಪಿರಲಿಲ್ಲ. ಅವನಿಗಿಂತ ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡ್ತೀವಿ ಅಂತ ಹುಡುಗನನ್ನ ಹುಡುಕೋದಕ್ಕೆ ಶುರು ಮಾಡಿದ್ರು. ನಮ್ದು ಲವ್ ಮ್ಯಾರೇಜು 3-4 ವರ್ಷ ಆಯ್ತು. ನಾವು ಲವ್ ಮಾಡಕ್ ಹಚ್ಚಿ ಮನೇಲೂ ಹೇಳಿದ್ವಿ, ಇಲ್ಲ ನಾವು ಮದುವೆ ಹಾಕಿವಿ, ಅವನ್ನೇ ಮದುವೆ ಆದ್ರೆ ಅವನ್ನೇ ಮದುವೆ ಹಾಕಿನಿ ಅಂತಾನು ಹೇಳಿದ್ದೆ. ಇಲ್ಲ ನಾವು ಓದಕ್ಕೂ ಕಳ್ಸಲ್ಲ, ಅವ್ನ ಕೊಟ್ಟು ಮದ್ವೆನೂ ಮಾಡಲ್ಲ, ನಿನ್ ಮನೆಗೆ ಇರು, ಬೇರೆ ಜೊತೆ ಮದುವೆ ಮಾಡ್ತೀವಿ ಅಂತ ಎಲ್ಲ ಎದುರಿಸಿದ್ರು. ಬೇಡ ಮದ್ವೆ ಬೇಡ ಅಂದ್ರು. ಗಂಡು ನೋಡಕ್ಕೆ ಅವ್ರನ್ನೆಲ್ಲ ಕರ್ಕೊಂಬರೋರು. ನನಗೆ ಅದಕ್ಕೆ ಸಿಟ್ಟು ಬಂದು ಮನೆ ಬಿಟ್ಟು ಬಂದು ತಿರುಗ್ ದಿನ ಮದ್ವೆ ಆಯ್ತು. ಫೋನ್ ಎಲ್ಲ ಮಾಡಿ ನಮ್ಮ ಅಣ್ಣರು ಬಾಳ ಎದುರಿಸೋರು. ಮದುವೆ ಫಿಕ್ಸ್ ಮಾಡ್ತಾರೆ ಅಂತ ಗೊತ್ತಾಗ್ತಿದ್ದಂತೆ ಲೀಲಾವತಿ ಸಿದ್ದೇಶನ ಜೊತೆ ಮನೆ ಬಿಟ್ಟು ಹೋಗ್ತಾಳೆ. ದೇವಸ್ಥಾನದಲ್ಲಿ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡ್ತಾಳೆ. ನಮಗೆ ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿ ಅಂತ ದಾವಣಗೆರೆ ಎಸ್ಪಿಗೆ ದೂರು ನೀಡಿರ್ತಾರೆ. ಎಸ್ಪಿ ಸೂಚನೆಯಂತೆ ಲೀಲಾ ಹಾಗೂ ಸಿದ್ದೇಶ ಬಸವಾಪಟ್ಟಣ ಠಾಣೆಗೆ ಬಂದಿದ್ರು. ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಿದ್ದಾಗಲೇ ಲೀಲಾವತಿ ಸಂಬಂಧಿಕರು ಏಕಾಏಕಿ ನುಗ್ಗಿದ್ದಾರೆ. ನೋಡ್ತಿದ್ದಂತೆ ನಗರಾಜ್ ಅಂಡ್ ಗ್ಯಾಂಗ್ ಸಿದ್ದೇಶ್ ಮೇಲೆ ದಾಳಿ ಮಾಡಿದ್ದಾರೆ. ಎದೆಗೆ ಚಾಕು ಹಾಕ್ತಿದ್ದಾಗ ಸಿದ್ದೇಶ್ ಕೈ ಅಡ್ಡಗಟ್ಟಿದ್ದಾನೆ. ಈ ವೇಳೆ ಕೈ ಕಟ್ಟಾಗಿ ಗಂಭೀರ ಗಾಯವಾಗಿದೆ. ಈಗ ಸ್ಟೇಷನ್ ಒಳಗಡೆನೆ ಬಂದ್ ಮಾಡಿದಾರೆ ಸರ್. ಅವರು ಸ್ಟೇಷನ್ ಒಳಗಡೆನೆ ಆಗಿರೋದು, ಅಲ್ಲೇ ಬಿಟ್ಟಿಲ್ಲ. ಇಲ್ಲ ಇವಾಗ ಇದೆಲ್ಲ ಕೇಸೆಲ್ಲ ಮುಚ್ಚಾಕಿ ಮತ್ತೆ ಅವ್ರ ಪಾಡಿಗೆ ಅವ್ರು ಸುಮ್ಮದರೆ. ಈಗ ಅವ್ರು ಸುಮ್ಮಿರಲ್ಲ ಸರ್. ಅವರು ಡೈರೆಕ್ಟ್ ಆಗಿ ಹೇಳ್ತಿದ್ರು, ಪೊಲೀಸ್ನವ್ರ ಮುಂದೆನೆ ಹೇಳ್ತಿದ್ರು. ಅವ್ರು ನೀವ್ ಎಲ್ಲೋದ್ರು ಬಿಡಲ್ಲ, ನಿಮ್ಮನ್ನ ಜೀವನ ಮಾಡಕ್ ಬಿಡಲ್ಲ. ಹ್ಞೂ ಸರ್, ಅವ್ರು ಸರ್ ಇವಾಗ ಪೊಲೀಸ್ ಸ್ಟೇಷನ್ ಒಳಗಡೆನೆ ಬಂದ್ ಹಾಕಿರೋದು ಸರ್. ಅವರು ಹಲ್ಲೆ ಮಾಡಿದ ಆರೋಪಿಗಳನ್ನ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಂಚಗಾರನಹಳ್ಳಿಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ. ಅವರ ಸೋದರ ಮಾವ ಆರೋಪಿತ ಈತ ಏಕಾಏಕಿ ಬಂದು ಅವರು ಮಾತಾಡುವ ನಿಟ್ಟಿನಲ್ಲಿ ಹೋಗಿ ಚಾಕುವಿನಿಂದ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟ ಹಿನ್ನೆಲೆಯಲ್ಲಿ ಅವರು ತಪ್ಪಿಸಿಕೊಳ್ಳೋಕೆ ಕೈ ಮಾಡಿದಾಗ ಅವರು ಬಲಗೈಗೆ ರಕ್ತಗಾಯವಾಗಿದೆ. ಅವರು ಕೊಲೆ ಮಾಡುವ ಉದ್ದೇಶದಿಂದ ಇವರನ್ನ ಚಾಕುವಿನಿಂದ ಹಲ್ಲೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ನಾವು ಆರೋಪಿನ ದಸ್ತಗಿರಿ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ. ತನಿಖೆ ಮುಂದುವರಿತಾ ಇದೆ. ಸ್ವಲ್ಪ ಗಾಯಗೊಂಡ ಸಿದ್ದೇಶ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಒಟ್ಟಾರೆ 100 ಕಾಲ ಕೂಡಿ ಬಾಳ್ಬೇಕು ಅಂತ ಕೈ ಹಿಡಿದ ಜೋಡಿಗೆ ಹೆತ್ತವರೇ ವಿಲನ್ ಆಗಿದ್ದು ಪೊಲೀಸರು ರಕ್ಷಣೆ ಒದಗಿಸಬೇಕಿದೆ. ಸಂಜಯ್, ನ್ಯೂಸ್ 18 ದಾವಣಗೆರೆ.